ವೀಕ್ಷಕರೇ, ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಅರ್ಪಿಸುವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತು. ನಮ್ಮ ಜೊತೆ ಇಬ್ಬರು ಡಾಕ್ಟರ್ ಇದ್ದಾರೆ. ಒಬ್ಬರು ಡಾಕ್ಟರ್ KR ಕಾಮತ್ ಮತ್ತೆ ಮೊಹಮ್ಮದ್ ರಿಜ್ವಾನ್ ಅವರು. ಈಗ ಡೆನ್ಸಿಟಿ ಇದು ಹೇಳ್ತಿರಲ್ಲ, ಬೋನ್ ಡೆನ್ಸಿಟಿ ಅಂತ ಹೇಳಿ, ಅದು ಏನು ಡಾಕ್ಟ್ರೆ? ಹೌದು, ಇದು ನಿಜವಾಗಿ ಇವಕ್ಕೆ ಸಂಬಂಧಪಟ್ಟಲ್ಲ. ನಿಜವಾಗಿ ನಮ್ಮ ಲಾಸ್ಟ್ ಇಯರ್ ಇದೇ ಇತ್ತು, ಆಸ್ಟಿಯೋಪೊರೋಸಿಸ್ ಬಗ್ಗೆ ಪ್ರಿವೆನ್ಷನ್ ಬಗ್ಗೆ ಇತ್ತು. ಅಂದ್ರೆ ಬೋನ್ ನಲ್ಲಿ ಎಲುಬು ಗೀಳಿರಿತ ಅಂತ ಹೇಳ್ತಾರೆ. ಅಂದ್ರೆ ಎಲುಬಿನ ಸಾಂದ್ರತೆ ಕಡಿಮೆ ಆಗಿಬಿಟ್ಟು ಅದು ಟೊಳ್ಳಾಗ್ತದೆ. ಸೊ ಅದನ್ನು ಎಷ್ಟಾಗಿದೆ ಅಂತ ಕಂಡುಹಿಡಿಯುವಂತ ಒಂದು ರಫ್ ಎಸ್ಟಿಮೇಟ್ ಇಸ್ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್. ಅದು ಅಲ್ಟ್ರಾಸೌಂಡ್ ಮೆಷಿನ್ ಯೂಶುವಲಿ ಅದನ್ನ ಈ ಲೇಡೀಸ್ ಅಲ್ಲಿ 45 ರಿಂದ 55 ವರ್ಷ, ಗಂಡಸರಲ್ಲೇ ಅರೌಂಡ್ 60, 65, 70 ಇಯರ್ಸ್ ಅಲ್ಲಿ ಮಾಡಬೇಕು. ಅಂದ್ರೆ ದಟ್ ಈಸ್ ಅ ಟೈಮ್ ನ್ಯಾಚುರಲಿ ನೀವೆಷ್ಟು ಕ್ಯಾಲ್ಸಿಯಂ ತಗೊಂಡ್ರು ಕೂಡ ನಿಮ್ಮ ಬೋನ್ ಸಾಂದ್ರತೆ ಕಡಿಮೆ ಆಗ್ತದೆ. ಬಿಕಾಸ್ ಇನ್ ಲೇಡೀಸ್ ಅಲ್ಲಿ ಈಸ್ಟ್ರೋಜನ್ ಕೊರತೆಯಿಂದ ಆಗ್ತದೆ, ಗಂಡಸರಲ್ಲಿ ಒಂದ್ಸಲ ವೃದ್ಧಾಪ್ಯದಿಂದ ಕೂಡ ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ಎಲುಬು ಈಗ ನಿಮ್ಗೆ ಹಳೆ ಒಂದು ಮರದಲ್ಲಿ ಸ್ವಲ್ಪ ಟೊಳ್ಳಾಗಿ ಕೊನೆಗೆ ಒಂದು ಗೆಲ್ಲಿ ಬಿದ್ದೋಗ್ತದೆ. ಯಾಕೆ? ಅದರಲ್ಲಿ ಏನು ಶಕ್ತಿ ಇರೋದಿಲ್ಲ, ಯಾಕಂದ್ರೆ ಇಟ್ ಈಸ್ ಇನ್ಸೈಡ್ ಇಟ್ ಈಸ್ ಹಾಲೋಡ್ ಔಟ್. ಸೊ ಹಾಗೆ ನಮ್ಮ ಬೋನ್ಸ್ನ ಎಲ್ಲ ಬೋನ್ಸಲ್ಲಿ ಕೂಡ ಆ ಥರದ ಒಂದು ಸಾಂದ್ರತೆ ಕಡಿಮೆ ಆಗುವಂಥ ಒಂದು ಕಾಲ ಇರ್ತದೆ. ಅದಕ್ಕೆ ಬಹಳ ಕಾರಣ ಇದೆ, ಒಂದೆರಡಲ್ಲ. ಬಟ್ ಕಾಮನೆಸ್ಟ್ ಈಸ್ ಏಜಿಂಗ್. 2 ಪೆರಿಮೆನೋಪಾಸಲ್ ಪೀರಿಯಡ್ ಅಂತ ಹೇಳಿದ್ರೆ ಹೆಂಗಸರಲ್ಲಿ ಋತುಸ್ರಾವ ನಿಲ್ಲುವಂತ 1-2 ವರ್ಷ ಮೊದಲು, 2 ವರ್ಷ ನಂತರ. ಆ ಟೈಮ್ನಲ್ಲಿ ಅವರಿಗೆ ಫ್ರಾಕ್ಚರ್ ಬರ್ಲಿಕ್ಕೆ ಕೂಡ ಕಾರಣ ಆಗ್ತದೆ. ಸಿಂಪ್ಲಿ ಸಣ್ಣದಾಗಿ ಬಿದ್ದರೆ ಕೂಡ ಅವರಿಗೆ ಡಿಸ್ಟಲ್ ರೇಡಿಯಸ್ ಫ್ರಾಕ್ಚರ್ ಅಂದ್ರೆ ಕೋಲಿಸ್ ಫ್ರಾಕ್ಚರ್ ಅಂತ ಹೇಳ್ತೇವೆ, ಕೈಯ ಮುಂಗೆಯಲ್ಲಿ ಫ್ರಾಕ್ಚರ್ ಬರೋದು. ಇನ್ನೊಂದು ಸೊಂಟದ ಕೀಳಿನಲ್ಲಿ ಫ್ರಾಕ್ಚರ್ ಬರೋದು, ಅದಕ್ಕೆ ಫ್ರಾಕ್ಚರ್ ನೆಕ್ ಆಫ್ ಫೀಮರ್. ಇನ್ನೊಂದು ವರ್ಟಿಬ್ರಾ ನಮ್ಮ ಸ್ಪೈನಲ್ಲಿ ಕಶೇರುಕದಲ್ಲಿ ಫ್ರಾಕ್ಚರ್ ಆಗ್ತದೆ. ಸ್ವಲ್ಪ ಬಸ್ಸಲ್ಲಿ ಒಂದು ಸಡನ್ ಬ್ರೇಕ್ ಆದ್ರಾಗ ನಾವು ಜಂಪ್ ಆಗಿ ಬಿದ್ರು ಅಂತ ತಿಳ್ಕೊಳ್ಳಿ, ಒಳಗೇನೆ ಬಸ್ ಒಳಗೇನೆ, ಅದೇ ಸಾಕು 2 ದಿವಸ, 1 ವಾರ ಆದ್ಮೇಲೆ ಬರ್ತಾರೆ ಬ್ಯಾಕ್ ಏಕಿದೆ ನೋಡಿದ್ರೆ ಕಶೇರುಕದಲ್ಲಿ ಒಂದು ಸಣ್ಣ ಕಂಪ್ರೆಷನ್ ಫ್ರಾಕ್ಚರ್, ಅಂದ್ರೆ ಸಾಂದ್ರತೆ ಕಡಿಮೆ ಆದ ಬೋನ್ ಚಪ್ಪಟೆ ಆಗ್ಬಿಡ್ತದೆ. ಸೊ ಅದನ್ನು ಕೂಡ ಫ್ರಾಕ್ಚರ್ ಅಂತಲೇ ಹೇಳ್ತೇವೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಈ 3 ಫ್ರಾಕ್ಚರ್ಗಳು ಆಸ್ಟಿಯೋಪೊರೋಸಿಸ್ ಇಂದ ಸಾಧಾರಣವಾಗಿ ಬರುವಂತ ಒಂದು ಫ್ರಾಕ್ಚರ್ಗಳು. ಇದನ್ನು ಖಂಡಿತವಾಗಿ ತಡೆಗಟ್ಟಬಹುದು. ಹೇಗೆ ಅಂತ ಹೇಳಿದ್ರೆ, ಅವರನ್ನು ಪರೀಕ್ಷೆ ಮಾಡೋದು, ಕ್ಯಾಲ್ಸಿಯಂ ವಿಟಮಿನ್ಸ್ ಯುಕ್ತವಾದಂತಹ ಬ್ಯಾಲೆನ್ಸ್ಡ್ ಡಯಟ್ ಕೊಡ್ತಾ ಇರ್ತೇವೆ, ಮತ್ತೆ ಅಪೂರ್ತಿ ಮಾಡ್ತೇವೆ. ಹೊರಗಿಂದ ಕ್ಯಾಲ್ಸಿಯಂ ವಿಟಮಿನ್ಸ್ ಕೊಡೋದು ಮಾತ್ರವಲ್ಲದೆ ಬೇರೆ ಬೇರೆ ಔಷಧಿಗಳಿದೆ, ಅದನ್ನೆಲ್ಲ ಕೊಡ್ತೇವೆ. ಅದನ್ನು ಕಾಂಪನ್ಸೇಟ್ ಟ್ರೀಟ್ಮೆಂಟ್ ಮಾಡಿ ಸಾಂದ್ರತೆಯನ್ನು ಹೆಚ್ಚು ಮಾಡ್ತೇವೆ. ಅದಕ್ಕಾಗಿ ನಾವು ಆಗಾಗ ಈ ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪನ್ನು ಮೂಲಕ ಕೂಡ ಮಾಡ್ತೇವೆ. ನಿಜವಾಗಿ ಈವನ್ ತಿಂಗಳಲ್ಲಿ 1-2 ಸಲ ಬೇರೆ ಬೇರೆ ನಮ್ಮ ಈ ಸದಸ್ಯರುಗಳ ಕ್ಲಿನಿಕ್ನಲ್ಲಿ, ಆಸ್ಪತ್ರೆಗಳಲ್ಲಿ BMD ಕ್ಯಾಂಪ್ ಫ್ರೀ ಆಗಿ ಮಾಡ್ತಾರೆ. ನಮ್ಮ ಕಂಪನಿಗಳು ಹೇಳ್ತಾರೆ, ಸರ್ ಒಂದು BMD ಕ್ಯಾಂಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ದಿವಸಕ್ಕೆ 65 ರಿಂದ 90 ಜನರಿಗೆ ಒಂದು ಮಾಡ್ತೀವಿ. ಸೊ ಪೇಪರಲ್ಲೆಲ್ಲ ಕೊಟ್ಟು ಬೇರೆ ಬೇರೆ ಆಸ್ಪತ್ರೆಯವರೆಲ್ಲ ಮಾಡ್ತಾ ಇರ್ತಾರೆ, ಜನರು ಅದರ ಉಪಯೋಗವನ್ನು ಪಡೆಯಬಹುದು. ಡಾಕ್ಟರ್, ಈಗ ಆಕ್ಸಿಡೆಂಟ್ ಆಗುವಾಗ ಬೋನ್ ಫ್ರಾಕ್ಚರ್ ಆಗ್ತದೆ, ಅದು ಸರಿಯಾಗಬೇಕಾದ್ರೆ ಹಲವು ದಿನಗಳು ತಗೊಳ್ತದೆ ಅಂತ ಹೇಳ್ತಾರೆ. ಈಗ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆದವರಿಗೆ ಮುಂದೆ ಆರ್ಥರೈಟಿಸ್ ಆಗೋ ಸಾಧ್ಯತೆಗಳಿದೆಯೇ? ಆರ್ಥರೈಟಿಸ್ ಅಂದ್ರೆ ಇದು ಏಜಿಂಗ್ ಪ್ರಾಸೆಸ್ ಅಲ್ಲಿ ಆಗೋದು ಮೈನ್ ಆಗಿ. ಇನ್ನೊಂದು ಆರ್ಥರೈಟಿಸ್ ಬರೋದು ಮುಂಚೆ ಏನಾದ್ರೂ ಫ್ರಾಕ್ಚರ್ ಇದ್ರೆ, ಅಲ್ಲಾದ್ರೆ ಚಿಕ್ಕದಿರುವಾಗ ಕಂಜನೈಟಲ್ ಡಿಸೀಸಸ್, ಡೆವಲಪ್ಮೆಂಟಲ್ ಡಿಸೀಸ್ ಆ ಥರ ಏನಾದ್ರೂ ಇದ್ರೆ ಆರ್ಥರೈಟಿಸ್ ಬೇಗ ಆಗುತ್ತೆ. ಅಲ್ಲಾದ್ರೆ ಓಲ್ಡ್ ಏಜ್. ಈಗ ಓಲ್ಡ್ ಏಜ್ ಅಂದ್ರೆ ಮೇನ್ ಆಗಿ ಡೆಫಿನಿಷನ್ಸ್ ವೇರಿ. ಸಮಟೈಮ್ಸ್ ಪೀಪಲ್ ಸೇ ಆಫ್ಟರ್ 70, ಸಮಟೈಮ್ಸ್ ಪೀಪಲ್ ಸೇ ಆಫ್ಟರ್ 60. ನೌಡೇಸ್ ವಾಟ್ ವಿ ಸಿ, ಈಗ ಸೇರ್ ಹೇಳಿದಾಗ ಆಸ್ಟಿಯೋಪೊರೋಸಿಸ್, ಆರ್ಥರೈಟಿಸ್ ಅಲ್ಲ, ಎಸ್ಪೆಷಲಿ ಯಂಗ್ ಲೇಡೀಸ್ 40 to 50 perimenopausal age. What we have seen mainly is exercise really works a lot. ಈ ಏಜಲ್ಲಿ ಅಂತಲ್ಲ, ನಾವು ಎಕ್ಸರ್ಸೈಸ್, ಈಗ ನಾವೆಲ್ಲ ಎಕ್ಸರ್ಸೈಸ್ ಮಾಡೋದು ಒಂದು ಅವೇರ್ನೆಸ್ಸೇ ಇಲ್ಲ ಎಲ್ಲರಿಗೆ. ಈಗ ಶೋಲ್ಡರ್ ಪೇನ್ ಆಗಿ ತುಂಬ ಲೇಡೀಸ್ ಬರ್ತಾರೆ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್. ಡಯಾಬಿಟಿಕ್ ಪೇಷಂಟ್ಸಿಗೆ ನಾವು ಯಾವಾಗಲೂ ಹೇಳ್ತೇವೆ, ನೋಡಿ ಎಷ್ಟು ನೀವು ಮಾತ್ರ ತಗೊಂಡ್ರೆ ಸಹ ಎಕ್ಸರ್ಸೈಸ್ ಮಾಡೋದಿಲ್ಲಾದರೆ ಕಮ್ಮಿ ಆಗೋದಿಲ್ಲ ಅದು. ಈಗ ಪೇಷಂಟ್ಸ್, ನಾವು ನಾರ್ಮಲಿ ಪೇಷಂಟ್ಸ್ ಹತ್ರ ಮಾತಾಡೋಕೆ ಹೇಳುತ್ತೇವೆ, ವರ್ಲ್ಡ್ ಅಲ್ಲಿ 2 ಡಿಸೀಸ್ ಅಂದ್ರೆ ಒಂದು ಒಬೆಸಿಟಿ ಜಾಸ್ತಿ, ಇನ್ನೊಂದು ನಮ್ಮ ಡಯಾಬಿಟಿಕ್ ಮೆಲಿಟಸ್. ನಮ್ಮ ಸೊಸೈಟಿಯಲ್ಲಿ ಎಸ್ಪೆಷಲಿ ಇನ್ ಮ್ಯಾಂಗ್ಳೂರ್, ಅವರ್ ಏರಿಯಾಸ್, ಪೀಪಲ್ ಆರ್ ನಾಟ್ ಬಾದರ್ಡ್ ಅಬೌಟ್ ದೀಸ್ 2 ಥಿಂಗ್ಸ್. ಪೇಷಂಟ್ ಬಂದು ಹೇಳಿದ್ರೆ ಶುಗರ್ ಇದೆಯಾ, ಶುಗರ್ ಅದು ಅಷ್ಟಿಲ್ಲ, ಎಷ್ಟು ಅದೀಗ ಮುಂಚೆ 500 ಇತ್ತು, ಈಗ 400 ಆಗಿದೆ ಅಂತ. ಅವರದ್ದು ಕಂಟ್ರೋಲ್ ಅಂತ ಹೇಳಿದ್ರೆ 400-300 ಅವರದ್ದು ಕಂಟ್ರೋಲ್. ದೇ ಆರ್ ಹ್ಯಾಪಿ ವಿತ್ ದಟ್ ಕಂಟ್ರೋಲ್. ವೆನ್ ವಿ ಸೇ ಮೇಕ್ ಇಟ್ ಅಟ್ ಲೀಸ್ಟ್ ಅಪ್ ಟು 120, ಎಂತ ಡಾಕ್ಟರ್ ಅಷ್ಟೆಲ್ಲ ಆಗೋದಿಲ್ಲ. ದೇ ಆರ್ ನಾಟ್ ಬಾದರ್ಡ್. I normally tell the people, see, diabetes will not kill you.
It's not like a heart attack suddenly die. Diabetes is something which kills all your parts, organs, and finally you are going to be in trouble. So from the beginning, when you know you have a diabetes and when you know that you are overweight, why don't you start some exercises morning and evening minimum? I am not asking everybody to go to gym. ಎಲ್ಲರೂ ಜಿಮ್ ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡ್ಬೇಕಂತಾನೆ ಇಲ್ಲ, ಮನೆಯಲ್ಲಿ ಮಾಡ್ಬೋದು. ಈಗ ಎಲ್ಲ ಯೂಟ್ಯೂಬ್ ಓಪನ್ ಮಾಡಿದರೆ ಅಲ್ಲಾದ್ರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಮಗೆ ಸಿಕ್ಕಾಪಟ್ಟೆ ಇದೆ. ಲಾಟ್ ಆಫ್ ವರ್ಕ್ಔಟ್ಸ್, ವಾಕಿಂಗ್ ಮಾಡಬಹುದು, ಅದೇ ತರ ಎಕ್ಸರ್ಸೈಸ್ ಮಾಡಬಹುದು. ಸರ್, ಈಗ ನಮ್ಮ ಜೀವನ ಶೈಲಿ ಜೊತೆಗೆ ನಮ್ಗೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಈಗ ಟ್ಯಾಬ್ಲೆಟ್ಸ್ ಅಥವಾ ಫುಡ್ ನಾವು ಜೊತೆಗೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ ಅಂತ ನೀವು ಒತ್ತಿ ಹೇಳ್ತಾ ಇದ್ರಿ. ಅದೊಂದು ಸ್ವಲ್ಪ ವಿಷಯ ಮುಂದುವರಿ ಸರ್. ಅದೇ ಮೇನ್ ಆಗಿ ನಾನು ಹೇಳಿದ ಹಾಗೆ ಡಯಾಬಿಟಿಸ್ ಮತ್ತು ಒಬೆಸಿಟಿ ಇದರಲ್ಲೆಲ್ಲ ಮೇನ್ ಆಗಿ ಅವರ್ ಡಯಟ್ ಪ್ಲೇಸ್ ಅ ಮೇಜರ್ ರೋಲ್ ಅಲಾಂಗ್ ವಿತ್ ದಟ್ ಎಕ್ಸರ್ಸೈಸಸ್, ಅಲಾಂಗ್ ವಿತ್ ಡಯಟಿಂಗ್ ಎಕ್ಸರ್ಸೈಸ್. ಈಗ ಜನರು ಡಯಟಿಂಗ್ ಮಾಡಲಿಕ್ಕೆ ತುಂಬ ಜನ ರೆಡಿ ಇದೆ, ಎಕ್ಸರ್ಸೈಸ್ ಮಾಡೋದಿಲ್ಲ. ನಾವು ಪೇಷನ್ಸಿಗೆ ಹೇಳೋದಂತ ಬೆಳಿಗ್ಗೆ ಒಂದು 10 minutes 24 hours ಯು ಹ್ಯಾವ್ 10 to 15 minutes ಮಾರ್ನಿಂಗ್, 10 to 15 minutes ಈವ್ನಿಂಗ್, ಅಷ್ಟು ಎಕ್ಸ್ಕ್ಲೂಸಿವ್ ಫಾರ್ ದೆಮ್. ಇದು ನಾವು ಜನರೆಂತ ಹೇಳೋದು, ನಾವು ವಾಕಿಂಗ್ ಮಾಡ್ತೇವೆ, ಅಷ್ಟು ಕಿಲೋಮೀಟರ್ ಹೋಗ್ತೇವೆ, ಅದು ಮನೆಯಲ್ಲಿ ಕೆಲಸ ಇದೆ, ಬೆಳಿಗ್ಗೆಯಿಂದ ರಾತ್ರಿ ಕಿಚನ್ ಇಂದ ಅಲ್ಲಿ ಇಲ್ಲಿ ಹೋಗುವಾಗ ವಾಕಿಂಗ್ ಆಗುತ್ತೆ, ಇದು ಅದಲ್ಲ. ನಾನು ಪೇಷನ್ಸ್ಗೆ ಹೇಳೋದೇನೆಂದ್ರೆ, ಈಗ ಫುಟ್ಬಾಲ್ ಅಲ್ಲಾದ್ರೆ ಕ್ರಿಕೆಟ್, ಫುಟ್ಬಾಲ್ 10 o'clock ಇಂದ 12 o'clock 2 hours ಆದರೆ 9:30 9 o'clock ಎಲ್ಲ ಆಲ್ ಪ್ಲೇಯರ್ಸ್ ಆರ್ ಇನ್ ದ ಫೀಲ್ಡ್. ಗ್ರೌಂಡಲ್ಲಿ ಹೋಗಿ ಅವರು ಫಸ್ಟ್ ಪ್ರೈಮ್ ಮಾಡ್ತೇವೆ, ಪ್ರೈಮ್ ಆಗಿ ಆದ್ಮೇಲೆ ಅವರು ಇದಕ್ಕೆ ಹೋಗೋದು. ನಮಗೆ ಲಾಟ್ ಆಫ್ ಯಂಗ್ಸ್ಟರ್ಸ್ ಕಮ್ ವಿತ್ ACL ಟೈರ್, ನೀ ಜಾಯಿಂಟ್ ಲಿಗಮೆಂಟ್ ಟೈರ್ ಆಗಿ ಬರೋದು. ಮೆಜಾರಿಟಿ ಆಫ್ ದ ಯಂಗ್ಸ್ಟರ್ಸ್, ದೋಸ್ ಹೂ ಡೋಂಟ್ ಪ್ರೈಮ್ ಅಂಡ್ ಪ್ಲೇ, ಗೆಟ್ ದ ಥಿಂಗ್ಸ್. ಈಗ ಟೆನ್ನಿಸ್ ಆಡುವಾಗ, ಬ್ಯಾಡ್ಮಿಂಟನ್ ಅಲ್ಲಿ, ಫುಟ್ಬಾಲ್ ಅಲ್ಲಿ ACL ಟೈರ್, ಮೆನಿಸ್ಕಲ್ ಟೈರ್ ಎಲ್ಲ ಬರೋದು ಯಾರಿಗೆ? ಎಕ್ಸರ್ಸೈಸ್ ಅವ್ರು ಮಾಡೋದಿಲ್ಲ, ಜಸ್ಟ್ ಅವರು ಡೈರೆಕ್ಟ್ ಹೋಗಿ ಅದಾದ್ರೆ ಪ್ರಾಬ್ಲಮ್ ಆಗೋದು ಏನಂದ್ರೆ ನಮ್ಮ ಬಾಡಿ ಪ್ರೈಮ್ ಆಗೋದಿಲ್ಲ. ಇದೇ ತರ ಲೇಡೀಸ್ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಬಾವಿ ಇರುವಾಗ ಕೈಯೆಲ್ಲ ಮೇಲೆ ಮೇಲೆ ಹೋಗ್ತಾ ಉಂಟು, ಈಗ ಮೇಲೆ ಮಾಡು ಇದು ವಿಷಯ ಇದೇ ಇಲ್ಲ. ಎವ್ರಿಥಿಂಗ್ ಇಸ್ ಮೆಕ್ಯಾನಿಕಲ್, ಜಾಸ್ತಿ ಮೂವ್ಮೆಂಟ್ ಇಲ್ಲ. ಶೋಲ್ಡರ್ ಆದ್ರೆ ಸಹ ಈಗ ಮೇಲೆ ಒಂದ್ಸಲ 10 times ಮಾಡಿದ್ರೆ, ಈಗ ಮೆಜಾರಿಟಿ ಪೇಷಂಟ್ ನಮಗೆ ಬರೋದು ಶೋಲ್ಡರ್ ಅಲ್ಲಿ ಪೆರಿಯಾರ್ಥ್ರೈಟಿಸ್ ಅಂತ. ಶುಗರ್ ಪೇಷಂಟ್ ಸಹ, ಶುಗರ್ ಇಲ್ಲದ್ರೆ ಸಹ ಪೆರಿಯಾರ್ಥ್ರೈಟಿಸ್ ಅಂದ್ರೆ ಫ್ರೋಜನ್ ಶೋಲ್ಡರ್ ಆಗಿ ಬರುತ್ತೆ, ಸ್ಟಕ್. ಅದು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆರ್ಥ್ರೋಸ್ಕೋಪಿ ಮಾಡಿದ್ರೆ ಸಹ, ಇನ್ನು ಮ್ಯಾನಿಪುಲೇಷನ್ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಅವ್ರ ಹತ್ರ ಕರೆಕ್ಟ್ ಆಗಿ ಡೈಲಿ ಇದಂತ 10 times ಈ ತರ ಮಾಡ್ಬೇಕಾದ್ರೆ 1 minute ಸಹ ಬೇಡ. ಡೈಲಿ ನಾವು ಅದೊಂದು ಇಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಲೈಫ್. ಸಿ ಪೀಪಲ್ ಡೋಂಟ್ ಟೆಲ್ ನಾನು ನಿನ್ನೆ ಊಟ ಮಾಡಿ ಬಂದೆ ಅಂತ ಯಾರು ಹೇಳೋದಿಲ್ಲ. ಇವತ್ತು ಬೆಳಿಗ್ಗೆ ಸಹ ಬ್ರೇಕ್ಫಾಸ್ಟ್ ಮಾಡಿದೆ. ಎಕ್ಸರ್ಸೈಸ್ ಕೇಳುವಾಗ ನಾವು ಮಾಡ್ತಾ ಇತ್ತು ಡಾಕ್ಟರ್, ಈಗ ಇಲ್ಲ. ಸೊ ಇಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಲೈಫ್, ಎಸ್ಪೆಷಲಿ after the age of 40-50, it should be part of your life. All the exercises, I tell the patients, nothing, you don't, even if you don't look at the YouTube or anything, just move all your, first start with fingers, move all your joints, move the elbow like this, go up and down with the shoulders, do some bending exercises for the back, and knee exercises, do some squats. See, majority of the ladies we operate now, major people who we operate total knee replacement are ladies now. You ask them, it's not only overweight, even other people, they don't do the squatting part at all. See, when they don't sit down, do the exercises, it becomes stiff. Automatically, when the joint is stiff, joint is not into motion. See, always we tell life is motion. Joint motion, movement illadre enagutte, bega arthritis agutte. At the age of 60-70, their knees are very bad. Sometimes couples come, husband and wife, knee joint pain. I don't speak to them anything. I just tell them, get the X-ray. X-ray, husband age is to 75. His knee is very good. He is very active. ಎಂತ ಇಲ್ಲ, ವಾಕಿಂಗ್ ಇದೆ, ಮೂವ್ಮೆಂಟ್ ಆಗ್ತಾ ಇದೆ, ಕೆಲ ನೆಲದಲ್ಲಿ ಕೂತ್ಕೊಳ್ತಾ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ನೀ ಪ್ರಾಬ್ಲಮ್ಸ್ ಇಲ್ಲ. ಲೇಡೀಸಿಗೆ ಅಂತ ಅವರೊಂದು 45-48 ಆದ್ರೆ ಸ್ವಲ್ಪ ನೀ ಪೈನ್ ಸ್ಟಾರ್ಟ್ ಆದ್ರೆ ಫಸ್ಟ್ ಥಿಂಗ್ ವಾಟ್ ದೇ ಡು, ದೇ ಸ್ಟಾಪ್ ಮೂವಿಂಗ್ ದ ನೀ. ಒಂದು ಬೆಲ್ಟ್ ಹಾಕ್ತಾರೆ, ಬೆಲ್ಟ್ ಹಾಕಿದಾರೆ ಅಂತ ಇಟ್ ಇಸ್ ಅ ಸೂಡೋ ಮೂವ್ಮೆಂಟ್. ನೀವೊಂದು ಜನರಿಗೆ ಈಗ 50-60 years ಆಗುವಾಗ ಸ್ಟಿಕ್ ಕೊಟ್ರೆ ಅವ್ರಿಗೆ ಡಿಪೆಂಡ್ ಆಗುತ್ತೆ ಸ್ಟಿಕ್ ಅಲ್ಲಿ. ಇದೇ ತರ ಬೆಲ್ಟ್ ನೀವು ಫುಲ್ ಟೈಮ್ ಯೂಸ್ ಮಾಡಿದರೆ ಯು ಆರ್ ಡಿಪೆಂಡೆಂಟ್ ಆಯ್ತು ಅದಕ್ಕೆ. ಇದಕ್ಕಿಂತ ಎಂತ ಎಲ್ಲ ಜಾಯಿಂಟ್, ಈಗ ಸ್ಕ್ವಾಟಿಂಗ್ ಎಕ್ಸರ್ಸೈಸಸ್, ಹೀಲ್ ಪೈನ್ ಆಗಿ ತುಂಬಾ ಪೇಷಂಟ್ ಬರುತ್ತೆ ನಮಗೆ, ಪ್ಲಾಂಟರ್ ಫೇಶಿಟಿಸ್ ಅಂದ್ರೆ. ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳಿದ್ರೆ ರೆಡಿ ಇಲ್ಲ. ನೀವು ಟ್ಯಾಬ್ಲೆಟ್ ಕೊಡಿ ಡಾಕ್ಟರ್, ಆಯಿಂಟ್ಮೆಂಟ್ ಕೊಡಿ ಡಾಕ್ಟರ್, ಇಂಜೆಕ್ಷನ್ಗೆ ತಯಾರಿದೆ. 10 minutes ಇದಕ್ಕೆ 1 minute ಎಕ್ಸರ್ಸೈಸ್, ಸ್ವಲ್ಪ ಇದು ಈ ತರ ಮೇಲೆ ಕೆಳಗೆ ಮಾಡಿದ್ರೆ ಸಾಕಾಗುತ್ತೆ, ಅದಕ್ಕೆ ರೆಡಿ ಇಲ್ಲ ಪೇಷಂಟ್. ಒಂದು ಮಾತು ನೀವು ಹೇಳೋ ಪ್ರಕಾರ ಅಂದ್ರೆ
ನಮಗೆ ನಮ್ಮ ಮೇಲೆ ಪ್ರೀತಿ ಇರಬೇಕು, ಎಸ್ ನಮ್ಮ ಆರ್ಗನ್ ಮೇಲೆ ಗೌರವ ಇರಬೇಕು, ಎಸ್ ಆವಾಗ ಮಾತ್ರ ಸರಿ ಆಗ್ಲಿಕ್ಕೆ Yes. ನಾವು ಬೇರೆಲ್ಲ ಎಲ್ಲ ಆರ್ಗನ್ಗೆ ಎಕ್ಸರ್ಸೈಸ್ ಎಲ್ಲ ನಿಮಗೆ ಹೋಲ್ ಜಾಯಿಂಟ್ಸ್ ವಿಲ್ ಬಿಕಮ್ ಇನ್ ಟು ಮೋಷನ್. ಆ ಜಾಯಿಂಟ್ಸ್ ಮೋಷನ್ ಇಲ್ಲದ್ರೆ, ಮೂವ್ಮೆಂಟ್ ಆಗಿಲ್ಲದ್ರೆ ಎಲ್ಲ ಪ್ರಾಬ್ಲಮ್ಸ್. ಈವನ್ ದ ಡಯಾಬಿಟಿಕ್ ಪೇಷಂಟ್ಸ್ ಸಿ there are some doctors who tell the diabetic patients morning and evening 20 minutes exercise, you need not take tablet, you can control the diabetes if you are ready. Some walking, half an hour walking, instead of half an hour walking, walk 20 minutes, 10 minutes exercise ಮಾಡಿ. ಸೊ ಇದೇ ತರ osteoporosis, osteoarthritis ಗೆಲ್ಲ ಮನೆಯಲ್ಲಿ ನಾವು ಮೈನ್ ಆಗಿ I have been to Russia for this one, my studies, fellowship. I have seen in the schools in Russia, every school, in the school itself, 1 hour daily is for exercise. 1 hour daily. I just went to them and asked them, every school level alli every day 1 hour is for exercise from the beginning. Makkalige adu ಶಾಲೆಯಿಂದನೇ ಅದೇ ಅವರದು. So that they will continue forever. And we don't see much people now Indians ಆಗಿ ಇದು ಟಮ್ಮಿ ಜಾಸ್ತಿ ಅಲ್ಲೆಲ್ಲ ಕಾಣೋದಿಲ್ಲ. Everybody is into exercise there. It's part of their life, part of their routine life. So we also should inculcate in our habits that this has to be there, and everybody for that matter, not only doctors, everybody should keep on telling about it. Whichever rituals that you are doing, along with that, this also should be part of your life. Yes, ಚೆನ್ನಾಗಿರಬೇಕು. ಡಾಕ್ಟರ್, ಕೊನೆಯದಾಗಿ ಸ್ಪೋರ್ಟ್ಸ್ ಇಂಜುರಿ ಕೂಡ ನಾವು ಮಾತಾಡಬೇಕು, ಅದರ ಬಗ್ಗೆ ಸ್ವಲ್ಪ ವಿಷಯ ಹೇಳಿ. ಸ್ಪೋರ್ಟ್ಸ್ ಇಂಜುರಿ ಈಗಾಗಲೇ ರಿಜ್ವಾನ್ ಅವರು ಹೇಳಿದಾಗೆ ವಾರ್ಮ್ ಅಪ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸರ್ ವಾರ್ಮ್ ಅಪ್ ಅಂದ್ರೆ ಫಸ್ಟಿಗೆ ನಾವು ಫೀಲ್ಡಿಗೆ ಇದು ಮಾಡೋ ಮೊದಲು ಇದು ಕೋಚಸ್ ಎಲ್ಲ ಹೇಳ್ಕೊಡ್ತಾರೆ. ಎಷ್ಟೋ ಸರ್ತಿ ಏನ್ ಮಾಡ್ತಾರೆ, ಲೇಟಾಗಿ ಬರ್ತೀವಿ, ಡೈರೆಕ್ಟ್ಲಿ ಎಂಟ್ರಿ ಮಾಡ್ತೀವಿ. ಇವನ್ ಈಗ ನಮ್ಮಲ್ಲಿ ಸ್ಪೋರ್ಟ್ಸ್ ಇಂಪ್ರೂವ್ ಆಗ್ತಾ ಇದೆ. ಈಗ ನಮ್ಮಲ್ಲಿ ಒಲಿಂಪಿಕ್ಸ್ ಕೂಡ ನಾವು ಮುಂದುವರಿತಾ ಇದ್ದೇವೆ. ಸೊ ಆಗಿರುವಾಗ ತುಂಬಾ ಕಡೆ ಕೋಚಿಂಗ್, ಫುಟ್ಬಾಲಿಗಾಗ್ಲಿ ಬೇರೆ ಬೇರೆ ಈವೆಂಟ್ಸಿಗೆ ಆಗ್ತಾ ಇದೆ. ಇಂಜುರೀಸ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ಈಗ ಬೇರೆ ಬೇರೆ ಒಂದು ಪ್ರಿವೆಂಟ್ ಮಾಡೋದು, ಎರಡು ಆದಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದು. ಅದು ಹೇಗೆ ಅಂತ ಹೇಳಿ, ಈಗ ಆರ್ಥ್ರೋಸ್ಕೋಪಿ, ಎಲ್ಲ ಜಾಯಿಂಟ್, ನಮ್ಮ ದೇಹದಲ್ಲಿರುವ ಎಲ್ಲ ಜಾಯಿಂಟ್ ಅನ್ನು ನಾವು ಒಂದು ಟೆಲಿಸ್ಕೋಪ್ ಹಾಕಿ ಅದರ ಮೂಲಕ ಚಿಕಿತ್ಸೆ, ದೊಡ್ಡ ಗಾಯ ಮಾಡುವಂತ ಒಂದು ಸಿಸ್ಟಮ್ ಇದೆ. ಈಗ ಆರ್ಥೋಪೆಡಿಕ್ ಡಾಕ್ಟರ್ಲಿ ಮತ್ತೆ ಸಬ್ ಸ್ಪೆಷಾಲಿಟಿ ಆಗಿ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಕೂಡ ಬರ್ತದೆ. ಅದನ್ನು ನಾವು ಚಿಕಿತ್ಸೆ ಮಾಡ್ತೇವೆ, ಅದರ ಮೂಲಕ ಮಾಡ್ತೇವೆ. ಅದರಿಂದಾಗಿ ಅವರು ಬೇಗ ಮತ್ತೆ ಕೆಲಸ ಮಾಡ್ಬೋದು. ಈಗ ACL ರೀಕನ್ಸ್ಟ್ರಕ್ಷನ್ ಅಂದ್ರೆ ಅವ್ರು ಹೇಳಿದಾಗೆ, ಸೊ ಒಮ್ಮೆ ಆಟ ಆಡುವಾಗ ACL ಲಿಗಮೆಂಟ್ ಕಟ್ ಆಗಿಬಿಡುತ್ತೆ ಅಂತ ಹೇಳಿ ಮುಂದೆ ಅವನು ಆಟ ಆಡ್ತಿರ್ಲಿಲ್ಲ. ಈಗ ಹಾಗಲ್ಲ, ವಿದಿನ್ 6 weeks to 3 months ಇಲ್ ಗೋ ಬ್ಯಾಕ್ ಟು ದ ಫೀಲ್ಡ್. ಸೊ ಹಾಗೆ ಒಂದು ಸಾಕಷ್ಟು ಸರ್ಜರಿಗಳು ಬಂದಿದ್ದಾವೆ, ಮಾಡುವಂತ ತಜ್ಞರು ಜಾಸ್ತಿ ಆಗಿದ್ದಾರೆ. ಸೊ ಅದನ್ನು ಬಹಳ ಚೆನ್ನಾಗಿ ಮಾಡಿಬಿಟ್ಟು ದೇ ಡು ವೆಲ್ ಇನ್ ದ ಸ್ಪೋರ್ಟ್ಸ್ ಇನ್ ದ ಫ್ಯೂಚರ್. ಸೊ ಒಂದು ಪ್ರಿವೆನ್ಷನ್, ಎರಡು ಗುಡ್ ಟ್ರೀಟ್ಮೆಂಟ್, 3 ಅವರು ಅದನ್ನು ಮುಂದುವರಿಯಾಗಿ ಮಾಡುವಂತ ಒಂದು ಸಿಸ್ಟಮ್ ಇದೆ. ಅದನ್ನು ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದೇ ಸ್ಪೋರ್ಟ್ಸ್ ಮೆಡಿಸಿನ್, ಸ್ಪೋರ್ಟ್ಸ್ ಸರ್ಜರಿ ಇದೆ. ಇದೆಲ್ಲವನ್ನು ಕೂಡ ಒಂದು ಇವನ್ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಕೂಡ ಕೊಡ್ತಾರೆ. ಬಹಳ ಸಂತೋಷ ಡಾಕ್ಟ್ರೆ. ನಮ್ಮ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಬಹುಶಃ ಒಳ್ಳೆ ಕೆಲಸ ಮಾಡ್ತಾ ಇದೆ, ವರ್ಷ ಮಾಡ್ತಾ ಇದೆ. ಬಹುಶಃ ಈ ವರ್ಷ ನೀವು ಡಾಕ್ಟರ್ KR ಕಾಮತ್ ಅವರು ಅಧ್ಯಕ್ಷರಾಗಿದ್ದೀರಿ, ಡಾಕ್ಟರ್ ಮೊಹಮ್ಮದ್ ರಿಜ್ವಾನ್ ಅವರು ಕಾರ್ಯದರ್ಶಿಗಳಾಗಿದ್ದೀರಿ. ನಿಮ್ಮ ನೇತೃತ್ವದಲ್ಲಿ ಬಹುಶಃ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಲಿ, ಅವರಿಗೆ ಇದರಿಂದ ತುಂಬಾ ಪ್ರಯೋಜನ ಆಗ್ಲಿ ಅಂತ ಹೇಳ್ತಾ ಈ ಒಂದು ಸ್ಟುಡಿಯೋಕ್ಕೆ ಬಂದು ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ತಮಗೆ ಇಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಕೆನರಾ ಆರ್ಥೋಪೆಡಿಕ್ ಸೊಸೈಟಿಯ ಪರವಾಗಿ ಈ ಒಂದು ಪ್ರೋಗ್ರಾಮ್ ಅನ್ನು ಮಾಡಿ ನೀವು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಟೀಮಿಗೆ, ಸರ್ವ ಸದಸ್ಯರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. And also I thank, not only we are only part of the society. He is a president, I am secretary, but we have such a good society in Mangalore. Correct. Canara Orthopedic Society, and we are all in very good terms with each other. It's not like we know each other and we discuss each other, each and every patient, anything happens this side, that side, we are in very good terms here. So that is the reason it's a teamwork. It is not that we two are doing it, only society, the people are doing it. The whole team, along with the medical college professors and all the consultants, senior, junior consultants, including PGs, they are all along with us. With all the help only we are able to do these things. We are here only representing all the colleges, especially the colleges like, see, KMC is there from the beginning. Yes. Sir, I have studied in KMC in my graduation days. And along with that, Kshema Medical College, Anachur that side, then Yenappa Medical College, here AJ Medical College, and also Father Muller's, all the colleges put together, the orthopedic department as such. So we meet each other every month. So in the programs also, we all take part as a family. Correct.
It's not that they are different, we are different. All the colleges put together here, including we invite people from Manipal, also from Sulya, from Kasargod, Kanjangad. So we want the orthopedic people to be together in as a one society. So that is, as I said in the beginning, we are just representing them in front of you. Thank you. Thank you very much.